ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮ್ಮನ್ನು ತಮ್ಮ ಕುಟುಂಬದ ಪ್ರಿಯರೆಲ್ಲರನ್ನ ವಿಶೇಷವಾಗಿ ಆವರಿಸಿಕೊಳ್ಳಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಕೀರ್ತನೆ 11ನೇ ಅಧ್ಯಾಯದ 4ನೇ ವಚನ. ಕೀರ್ತನೆ 11:4. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನ ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನ ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಎಲ್ಲಿದ್ದಾನೆ ಎನ್ನುವಂತ ವಿಷಯವನ್ನ ಈ ವಾಕ್ಯವು ಬಹಿರಂಗಪಡಿಸ್ತದೆ. ಜನರು, ಪ್ರಪಂಚದಲ್ಲಿ ಅನೇಕ ಜನರು ದೇವರ ಅಸ್ತಿತ್ವವನ್ನ ಅರ್ತಿದ್ದಾರೆ. ಇನ್ನು ಕೆಲವರು ಅನುಮಾನ ಪಡ್ತಿದ್ದಾರೆ, ಗೊಂದಲದಲ್ಲಿದ್ದಾರೆ. ಇನ್ನು ಕೆಲವರು ದೇವರ ಅಸ್ತಿತ್ವವನ್ನ ಅಲ್ಲಗಳಿತಿದ್ದಾರೆ. ಆದರೆ ದೇವರ ವಾಕ್ಯವು ದೇವರು ಇದ್ದಾನೆ, ದೇವರು ಎಲ್ಲಿದ್ದಾನೆ ಎನ್ನುವಂಥ ಸಂಗತಿಯನ್ನು ನಮಗೆ ಪುಟದಿಂದ ಪುಟಕ್ಕೆ ಬೈಬಲಿನಲ್ಲಿ, ಸತ್ಯವೇದದಲ್ಲಿ ನಮಗೆ ಹಲವು ವಿಧದಲ್ಲಿ ಪ್ರಕಟಿಸ್ತಾ ಬರ್ತದೆ ಮತ್ತು ನಮ್ಮ ದೈನಂದಿನ ಅನುಭವದಲ್ಲಿ ಅದು ನಮಗೆ ತೋರಿಸ್ತಾ ಬರ್ತದೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ನಮಗೆ ಹೇಳ್ತಾ ಇದೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ನಮಗೆ ಗೊತ್ತಿರಲಿ, ಪರಲೋಕದಲ್ಲಿ ಒಂದು ದೇವರು ಪರಿಶುದ್ಧ ಮಂದಿರವನ್ನು ಏರ್ಪಡಿಸಿದ್ದಾನೆ. ದೇವರು ಇದನ್ನ ಭಕ್ತನಾದ ಮೋಶೆಗೆ ಪ್ರಕಟಿಸಿದ. ಪರಲೋಕದಲ್ಲಿರುವ ದೇವದರ್ಶನದ ಗುಡಾರದ ಒಂದೊಂದು ಮಾದರಿಯನ್ನು ತೋರ್ಪಡಿಸಿ ಅದರಂತೆಯೇ ಮೋಶೆ ಅದನ್ನ ಭೂಮಿ ಮೇಲೆ ಸ್ಥಾಪಿಸಬೇಕೆಂಬುದಾಗಿ ಆತನು ಆಜ್ಞಾಪನೆ ಇಟ್ಟ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಆತನು ಯಜ್ಞಬಲಿಯಾಗಿ ಅರ್ಪಿತನಾದಾಗ, ತನ್ನ ರಕ್ತವನ್ನು ಆತನು ಸುರಿಸಿದಾಗ, ಆತನು ಒಬ್ಬ ಮಹಾಯಾಜಕನಾಗಿ ಹೇಗೆ ಆತನು ತನ್ನ ಸೇವೆಯನ್ನ ಕೈಯಿಂದ ಕಟ್ಟಿದಂತ ಈ ಲೋಕದಲ್ಲಿರುವಂಥ ದೇವಾಲಯದಲ್ಲಿ ನೆರವೇರಿಸದೆ, ಕೈಯಿಂದ ಕಟ್ಟಲ್ಪಡದಂತ ಉತ್ಕೃಷ್ಟವಾಗಿಯೂ ಘನವಾಗಿರುವಂಥ ಈ ಸೃಷ್ಟಿಗೆ ಸಂಬಂಧಪಡದಿರುವಂಥ ಪರಲೋಕದ ದೇವದರ್ಶನ ಗುಡಾರದಲ್ಲಿ ಆತನು ಸೇವೆಯನ್ನು ಸಲ್ಲಿಸಿದ ಎಂಬುದಾಗಿ ಇಬ್ರಿಯ ಗ್ರಂಥದಲ್ಲಿ ನಾವು ಪದೇ ಪದೇ ಓದಲಿಕ್ಕೆ ನಮಗೆ ಸಿಗ್ತದೆ. ಹಾಗಾದರೆ ಪರಲೋಕದಲ್ಲಿ ದೇವರು ತನಗೋಸ್ಕರ ಮಂದಿರವನ್ನ, ಆಲಯವನ್ನ ಆತನು ಸಿದ್ಧಪಡಿಸಿಕೊಂಡಿದ್ದಾನೆ. ಈ ವಾಕ್ಯವದನ್ನು ಹೇಳ್ತದೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆಲಯ, ದೇವರು ಇರುವಂಥ ಸ್ಥಳ, ಅದು ಪರಿಶುದ್ಧ ಮಂದಿರ, ಅದು ಪರಿಶುದ್ಧ ಆಲಯ. ದೇವರು ಅದರಲ್ಲಿದ್ದಾನೆ. ದೇವರ ವಾಸಸ್ಥಾನ. ಒಂದು ಅರಮನೆ ಹೇಗೆ ಅರಸನ ವಾಸಸ್ಥಾನವೋ, ಹಾಗಾದರೆ ದೇವಾಲಯ, ಪರಿಶುದ್ಧ ಮಂದಿರ, ಅದು ದೇವರ ವಾಸಸ್ಥಾನ. ನಂತರದಲ್ಲಿ ಆತನು ಇನ್ನೊಂದು ಭಾಗವನ್ನು ಆತನು ತಿಳಿಸ್ತಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಈ ಸೃಷ್ಟಿಗೆ ಸೇರದಿರುವಂತ ಮತ್ತೊಂದು ಲೋಕವದೆ, ಅದು ದೇವರ ಲೋಕ. ಅದನ್ನ ದೇವರು ತಾನೇ ನಮಗೆ ಪರಲೋಕ ಎಂಬುದಾಗಿ ಹೇಳುವುದಕ್ಕೆ ಕಲಿಸಿಕೊಟ್ಟಿದ್ದಾನೆ. ದೇವರು ಅಲ್ಲಿ ಆತನು ಸಿಂಹಾಸನಾಸೀನನಾಗಿದ್ದಾನೆ. ಎಂದಿಗೂ ಆತನು ಅಲ್ಲಿ ಸಿಂಹಾಸನಾಸೀನನಾಗಿದ್ದಾನೆ. ದೇವರು ತನಗಿರುವ ಸಾಮರ್ಥ್ಯದಲ್ಲಿ ತನ್ನನ್ನ ಎಲ್ಲಿ ಹೇಗೆ ಬೇಕಾದರೂ ತೋರ್ಪಡಿಸಿಕೊಳ್ಳಬಲ್ಲ. ಆದರೂ ಅದೇ ವೇಳೆಯಲ್ಲಿ ಆತನು ಅಲ್ಲಿದ್ದಾನೆ. ನಾವು ನಮ್ಮ ಮಿತ ಜ್ಞಾನದಲ್ಲಿ, ಮಿತ ನಂಬಿಕೆಯಲ್ಲಿ, ಮಿತ ಅರಿವಿನಲ್ಲಿ ದೇವರ ಕುರಿತಾಗಿ ನಾವು ಲಘುವಾಗಿ ಚಿಂತಿಸಬಹುದು, ಯೋಚಿಸಬಹುದು, ಅಥವಾ ನಮ್ಮ ಕಲ್ಪನೆಗೆ ತಕ್ಕಂತೆ ನಾವು ಯೋಚಿಸಿ ಮಾತನಾಡಲೂಬಹುದು. ಆದರೆ ದೇವರು ತನ್ನ ಸಾಮರ್ಥ್ಯದಲ್ಲಿ ಆತನು ಏಕಕಾಲದಲ್ಲಿ ಆತನು ತನ್ನನ್ನು ಎಲ್ಲಿ ಬೇಕಾದರೂ ತೋರ್ಪಡಿಸಿಕೊಳ್ಳಬಲ್ಲ. ಬಹಳ ವಿಶೇಷವಾಗಿ ಯೋಹಾನನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ 13ನೇ ವಚನಕ್ಕೆ ಬರುವಾಗ ನಾವು ಕೆಲವು ಕನ್ನಡ ಭಾಷೆಯ ಹೊರತು ಬೇರೆ ಕೆಲವು ಭಾಷೆಗಳಲ್ಲಿ ಅದನ್ನ ಓದುವಾಗ ನಮಗೆ ಅರ್ಥವಾಗ್ತದೆ. ದೇವರು ವಾಕ್ಯ ಸ್ವರೂಪನು ನರಾವತಾರವೆತ್ತಿ ಮನುಷ್ಯರ ಮಧ್ಯೆ ಆತನು ವಾಸ ಮಾಡುತ್ತಿದ್ದ ಕಾಲ ಸುಮಾರು 2000 ವರ್ಷಗಳ ಹಿಂದೆ. ಆತನು ನಿಕೋದೇಮನೊಂದಿಗೆ ಈಗ ಆತನು ಸಂಭಾಷಣೆಯಲ್ಲಿ ತೊಡಗಿದ್ದಾನೆ. ಒಂದು ರಾತ್ರಿ ಒಬ್ಬ ಫರಿಸಾಯನು, ಯಹೂದ್ಯರ ಉಪದೇಶಕನಾದ ನಿಕೋದೇಮನು, ಸಮಾಜದಲ್ಲಿ ಘನತೆ ಗೌರವಗಳನ್ನ ಹೊಂದಿರುವಂತ ಹಿರಿಸಭೆಯ ಸದಸ್ಯ, ಆತನೀಗ ಯೇಸುವಿನೊಂದಿಗೆ ರಹಸ್ಯ ಭೇಟಿಯಲ್ಲಿ ರಾತ್ರಿ ಮಾತನಾಡ್ತಿದ್ದಾನೆ. ಆಗ ಯೇಸು ಕ್ರಿಸ್ತನು ಅನೇಕ ವಿಶೇಷವಾದ ಹಲವು ಗೂಢಾರ್ಥಗಳನ್ನ, ಸತ್ಯಾರ್ಥಗಳನ್ನ ಆತನೊಂದಿಗೆ ಮಾತನಾಡ್ತಾ ಬರುವಾಗ ಈಗ ಆತನು 13ನೇ ವಚನಕ್ಕೆ ಬರುವಾಗ, ಒಂದು ವೇಳೆ ನಮ್ಮ
ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಸರಳವಾಗಿ ಅದನ್ನು ಹೇಳುವುದಾದರೆ, ನಿಕೋದೇಮ, ನಾನೀಗ ನಿನ್ನ ಪಕ್ಕದಲ್ಲಿ ಮನುಷ್ಯಕುಮಾರನಂತೆ ಇಲ್ಲಿ ಕುಳಿತಿದ್ದೇನೆ. ನಾನು ಪರಲೋಕದಿಂದ ಇಳಿದು ಬಂದು ಇಲ್ಲಿ ಕುಳಿತಿದ್ದೇನೆ. ಆದರೆ ನಿನಗೆ ಗೊತ್ತಿರಲಿ, ಇದೇ ವೇಳೆಯಲ್ಲಿ ನಾನೀಗ ಪರಲೋಕದಲ್ಲಿಯೂ ಇದ್ದೇನೆ. ನಿಕೋದೇಮ, ನಾನೀಗ ನಿನ್ನ ಪಕ್ಕದಲ್ಲಿ ಇರುವುದು ಮಾತ್ರವಲ್ಲ, ಇದೇ ವೇಳೆಯಲ್ಲಿ ಈಗ ಪರಲೋಕದಲ್ಲಿ ಇದ್ದೇನೆ ಅನ್ನುವಂಥ ಸತ್ಯಾರ್ಥವನ್ನು ಆತನ ಅಲ್ಲಿ ಬಿಚ್ಚಿಡ್ತಾನೆ. ಅದನ್ನು ನಾವು ಇಲ್ಲಿ ಓದಿದರೆ ಹೀಗೆ ನಮಗೆ ಓದಲಿಕ್ಕೆ ಸಿಗ್ತದೆ. ಯೋಹಾನ 3ನೇ ಅಧ್ಯಾಯದ 13ನೇ ವಚನ. And no man hath ascended up to heaven, and he that came down from heaven, even the Son of Man which is in heaven. ಅದರ ಅರ್ಥ, ಪರಲೋಕಕ್ಕೆ ಯಾವ ಮನುಷ್ಯನ ಏರಿ ಹೋದವನ ಇಲ್ಲ, ಆದರೆ ಪರಲೋಕದಿಂದ ಇಳಿದು ಬಂದವನು ಅಂದರೆ ಮನುಷ್ಯಕುಮಾರನು ಈಗ ಪರಲೋಕದಲ್ಲಿ ಇರುವವನು ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ಕೀರ್ತನೆಗಾರನು ಹೇಳಿದ್ದಾನೆ. ನಾವು ಇದನ್ನು ಓದಿದ ವಾಕ್ಯ ಭಾಗದಲ್ಲಿ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಯೇಸು ಕ್ರಿಸ್ತನ ಪಕ್ಕದಲ್ಲಿ ಒಬ್ಬ ದುಷ್ಕರ್ಮಿ, ನೀನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಬಂದವನಾಗಿ ರಾಜ್ಯಾಧಿಕಾರವನ್ನು ಪಡ್ಕೊಂಡು ಬರುವಾಗ ನನಗೆ ಜ್ಞಾಪಕ ಮಾಡಿಕೊ ಎಂಬುದಾಗಿ ಹೇಳುವಾಗ ಆ ಸಂದರ್ಭ ಇನ್ನೂ ನಾವು ಕಾಣಲೇ ಇಲ್ಲ. ಮುಂದೆ ಆಗಬೇಕಾದ ಒಂದು ಸಂಗತಿ, ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ 1000 ವರ್ಷ ಆಳ್ವಿಕೆಗೆ ಆತನು ಸಕಲ ವೈಭವದಿಂದ ಇಳಿದು ಬರುವಂಥ ಆ ಕಾಲವನ್ನು ಆತನು ದೇವರಿಂದ ಪ್ರಕಟಣೆ ಹೊಂದಿದವನಾಗಿ ಬೇಡಿಕೆಯನ್ನು ಮುಂದೆ ಇಟ್ಟಾಗ, ಆ ದಿನ ನನ್ನ ಜ್ಞಾಪಕ ಮಾಡಿಕೊಂಬುದಾಗಿ ಆತನು ಬಹುದೂರದ ಬೇಡಿಕೆ ಇಟ್ಟಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ದಿನವೇ ನೀನು ನನ್ನ ಸಂಗಡ ಪರದೇಶದಲ್ಲಿ. ಅದರ ಅರ್ಥ, ಈಗ ನಿನ್ನ ಮುಂದೆ ಮನುಷ್ಯನ ಆಕಾರವನ್ನು ಕಳ್ಕೊಂಡು ಅತಿ ಎಲ್ಲಾ ನರಜನ್ಮದವರಿಗಿಂತ ವಿಕಾರವಾಗಿ ಕಾಣ್ತಿರುವಂಥ ನನ್ನ ನೋಡಿ ನೀನು ಹೇಳ್ತಾ ಇದ್ದಿ, ಮುಂದೊಂದು ದಿನ ನಿನ್ನ ಅರಸನಾಗಿ ಬರ್ತೆಂಬುದಾಗಿ, ಆ ದಿನ ನನ್ನನ್ನು ಜ್ಞಾಪಕ ಮಾಡಿಕೊಂಬುದಾಗಿ ನೀನು ಕೇಳಿಕೊಳ್ತಾ ಇದ್ದಿ. ಆದರೆ ಸಹೋದರ, ಆ ದಿನ ಮಾತ್ರ ಅರಸನಲ್ಲ, ಈಗಲೂ ಅರಸನೇ. ಹಾಗಾದರೆ ಅರಸನು ಎಲ್ಲಿದ್ದಾನೆ? ಆತನು ತನ್ನ ಸಿಂಹಾಸನ ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನು ಭೂಮಿಯ ಮೇಲೆ ನಿಕೋದೇಮನೊಂದಿಗೆ ಮಾತನಾಡುತ್ತಿರುವಾಗಲೇ ಆತನು ಅದೇ ಏಕಕಾಲದಲ್ಲಿ ಪರಲೋಕದಲ್ಲಿ ಇದ್ದವನು, ಇರುವವನು. ದೇವರಿಗೆ ಸ್ತೋತ್ರ. ತನ್ನ ಪರಿಶುದ್ಧ ಮಂದಿರದಲ್ಲಿರುವ ದೇವರು ಇನ್ಯಾರು? ಮುಂದುವರೆದ ಆತನು ಹೇಳ್ತಾನೆ, ಆತನ ಕಣ್ಣು ಮಾನವರನ್ನ ನೋಡುತ್ತವೆ. ದೇವಾಲಯದಲ್ಲೊಮ್ಮೆ ಕಾಣಿಕೆಗಳನ್ನು ಹಾಕುತ್ತಿರುವಾಗ, ಜನರು ಕಾಣಿಕೆಯನ್ನ ಬೊಕ್ಕಸದಲ್ಲಿ ಹಾಕುತ್ತಿರುವಾಗ ಯೇಸು ಅಲ್ಲಿ ಕುಳಿತಿದ್ದಾನೆ. ಆತನ ಕಣ್ಣು ಕಾಣಿಕೆ ಹಾಕುವವರನ್ನ ಕಂಡದೆ ಶಿಷ್ಯರನ್ನು ಕರೆದು ಹೇಳ್ತಾನೆ, ಈ ದಿನಲ್ಲಿ ಕಾಣಿಕೆ ಹಾಕುವವರೊಳಗೆ ಆ ವಿಧವೆ ಹಾಕಿದ ಕಾಣಿಕೆ ಬಹು ಶ್ರೇಷ್ಠವಾದುದು. ಎಲ್ಲರೂ ತಾವು ತಮಗಿರುವುದರಲ್ಲಿ ಮಿಕ್ಕದ್ದನ್ನು ತಂದು ಹಾಕ್ತಿದ್ದಾರೆ, ಈಕೆಯೋ ತನ್ನ ಜೀವಮಾನವನ್ನೇ ಕೊಟ್ಟು ಬಿಟ್ಟಿದ್ದ, ತನ್ನ ಬಳಿದ 2 ಕಾಸನ್ನ ಜೀವಮಾನವನ್ನೇ ಕೊಟ್ಟು ಬಿಟ್ಟಿದ್ದ, ತನಗಿದ್ದದೆಲ್ಲವನ್ನ ಕೊಟ್ಟು ಬಿಟ್ಟಿದ್ದಾಳೆ. ಆತನ ಕಣ್ಣು ಪ್ರತಿಯೊಬ್ಬೊಬ್ಬರನ್ನ, ಮನುಷ್ಯನ ಪ್ರತಿ ಉದ್ದೇಶಗಳನ್ನ ಗಮನಿಸುವಂತ ಕಣ್ಣು. ದೇವರಿಗೆ ಸ್ತೋತ್ರ. ಆತನ ಕಣ್ಣುಗಳು ಮಾನವರನ್ನ ನೋಡುತ್ತವೆ. ಆತನ ಕಣ್ಣುಗಳು ಈ ದಿನ ನಿನ್ನನ್ನು ನನ್ನ ನೋಡುತ್ತವೆ. ನಮ್ಮಲ್ಲಿ ಯಾವುದು ಸರಿ ಯಾವುದು ತಪ್ಪು ಆತನಿಗೆ ಚೆನ್ನಾಗಿ ಗೊತ್ತು. ನಮ್ಮ ಹೃದಯದ ಪ್ರತಿಯೊಂದು ಉದ್ದೇಶವು ಆತನಿಗೆ ಚೆನ್ನಾಗಿ ಗೊತ್ತು. ಪ್ರಿಯರೇ, ನಮ್ಮ ಹೃದಯಗಳಲ್ಲಿ ದೇವರಿಗೆ ಮೆಚ್ಚುವಂಥದ್ದಿರುವುದಾದರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ದೇವರು ಮೆಚ್ಚದಿರುವಂಥ ತೀರ್ಮಾನಗಳು, ಅಪೇಕ್ಷೆಗಳು ಅಥವಾ ದುಷ್ಟುತಿಗಳು ಇರುವುದಾದರೆ ದೇವರ ಮುಂದೆ ಈಗಲೇ ಕ್ಷಮೆ ಕೇಳಿ, ದೇವರೇ, ನಿನಗೆ ವಿರುದ್ಧವಾದದ್ದು ನನ್ನಲ್ಲಿ ಯಾವುದೆಲ್ಲವಿದೆಯೋ ಅದಕ್ಕಾಗಿ ನಾನು ಪಶ್ಚಾತ್ತಾಪ ಪಡ್ತೇನೆ ಎಂಬುದಾಗಿ ದೇವರ ಮುಂದೆ ನಾವು ಅಂಗಲಾಚಿ ಕ್ಷಮೆ ಬಿಡೋದು ಬಹಳ ಒಳ್ಳೆಯದು. ಈ ದೇವರು ಪರಿಶುದ್ಧ ಮಂದಿರದಲ್ಲಿರುವಂಥ ದೇವರು, ಪರಲೋಕದಲ್ಲಿ ಸಿಂಹಾಸನಾಸನಾಗಿರುವಂಥ ದೇವರು, ಈತನು ಮತ್ತೊಂದು ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ 4ನೇ ವಚನ ಹೇಳ್ತಾ ಇದೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ. ಮನುಷ್ಯರನ್ನ ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಳಲ್ಲಿ ದೇವರು ನಮ್ಮ ಹೃದಯವನ್ನ, ನಮ್ಮ ಉದ್ದೇಶಗಳನ್ನ ಪರೀಕ್ಷಿಸುವ ದೇವರೆಂಬುದಾಗಿ ಓದ್ತೇವೆ. ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 23ನೇ ವಚನದಲ್ಲಿ ಬರ್ತದೆ, ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ಮನುಷ್ಯರ ಅಂತರೇಂದ್ರಿಯ ಹೃದಯವನ್ನು ಪರೀಕ್ಷಿಸುವ ದೇವರು. ಯೋಹಾನನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ ಒಂದು ಭಾಗದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಅದ್ಭುತವಾಗಿ ಬರೆಯಲ್ಪಟ್ಟ ಮಾತು ಓದಿ ನೋಡೋಣ. ಯೋಹಾನ 2:25, ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಅವನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿಲ್ಲ. ಯಾರಾದ್ರೂ ಹೋಗಿ ದೇವರೇ ಈ ಮನುಷ್ಯನ ಇಂಥವನು ಎಂಬುದಾಗಿ ಹೇಳುವುದಾದ್ರೆ ಅದರ ಅವಶ್ಯಕತೆ ಇಲ್ಲವೇ ಇಲ್ಲ. ಆತನಿಗೆ ಎಲ್ಲವೂ ಗೊತ್ತು. ಪೇತ್ರನು ಯೇಸುವಿನ ಬಹುಕುವುದಕ್ಕೆ ಮೊದಲೇ ಪೇತ್ರನು ಇನ್ನು ಯಾವ ದಿನ, ಯಾವ ಸಂದರ್ಭ, ಯಾವ ಸಮಯದಲ್ಲಿ ಕ್ರಿಸ್ತನನ್ನು ಅರಿಯನು ಎಂಬುದಾಗಿ ಹೇಳ್ತಾನೆ ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತು. ನಾವು ಯಾವ ಕಾಲದಲ್ಲಿ ದೇವರಿಗಾಗಿ ನಿಲ್ತೇವೆ, ಎಲ್ಲಿ ಬೀಳ್ತೇವೆ, ಮತ್ತೆ ಎಲ್ಲಿ ನಮ್ಮನ್ನು ಸರಿ ಮಾಡ್ಕೊಳ್ತೇವೆ, ಆತನಿಗೆ ಗೊತ್ತು. ಆತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದ.
ಆತನ ಎದುರು ನಾವು ತಗ್ಗಿಸಿಕೊಳ್ಳೋಣ. ಇಂಥ ದೇವರ ಎದುರು ನಾವು ಸಾಷ್ಟಾಂಗ ಬೀಳೋಣ. ಮಹಾಕೃಪೆಗಳ ತಂದೆಯೇ, ನೀನು ನಿನ್ನ ಪರಿಶುದ್ಧ ಮಂದಿರದಲ್ಲಿದೆಯಪ್ಪ. ನಿನ್ನ ಸಿಂಹಾಸನ ಪರಲೋಕದಲ್ಲಿ ಸ್ಥಾಪಿಸಿಕೊಂಡಿದ್ದ, ಅದಕ್ಕಾಗಿ ಸ್ತೋತ್ರ. ದೇವರ ಏಕಕಾಲದಲ್ಲಿ ನಿನ್ನನ್ನು ವಿಧ ವಿಧವಾಗಿ ನಿನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕೆ ನೀನು ಶಕ್ತನಾಗಿದ್ದಿ. ನೀನು ನಿನ್ನ ಏಕಕಾಲದಲ್ಲಿ ಎಲ್ಲಿ ಬೇಕಾದರೂ ನಿನ್ನನ್ನು ತೋರ್ಪಡಿಸಿಕೊಳ್ಳಲು ಶಕ್ತನಾದ ದೇವರನ್ನು ಸ್ತುತಿಸ್ತೇವೆ. ನಿನ್ನ ಕಣ್ಣುಗಳು ಮಾನವರನ್ನ ನೋಡುವಂಥ ಕಣ್ಣುಗಳಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನೀನು ನಮ್ಮನ್ನು ಕಂಡಿದ್ದಿ. ದೇವರೇ, ನಿನ್ನ ಮುಂದೆ ಕರ್ತನೆ, ನಿನ್ನ ತಕ್ಕಡಿಯಲ್ಲಿ ನಮ್ಮನ್ನು ತೂಗುವಾಗ ನಾವು ಕಡಿಮೆಯಾಗಿ ಕಂಡು ಬರದ ಹಾಗೆ ನಾವೆಲ್ಲಿ ತಪ್ಪಿದ್ದೇವೋ ಅಲ್ಲಿ ನಮ್ಮನ್ನು ದಯಮಾಡಿ ತಿದ್ದಿ ಸರಿಪಡಿಸು ಸ್ವಾಮಿ. ನಿನ್ನ ಮುಂದೆ ನಾವು ಕ್ಷಮೆ ಕೇಳ್ತೇವೆ. ಕರ್ತನೆ, ನೀನು ಮನುಷ್ಯರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುವ ದೇವರಪ್ಪ. ನಮ್ಮ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸಿ ತಿಳ್ಕೊಂಡ ದೇವರು ಕರ್ತನೆ. ಯಾರು ಯಾವನ ವಿಷಯದಲ್ಲಿ ಸಾಕ್ಷಿ ಕೊಡುವಂಥ ಅವಶ್ಯಕತೆ ನಿನಗಿಲ್ಲವೇ ಇಲ್ಲ. ಎಲ್ಲರನ್ನ ತಿಳಿದವನು. ನಮ್ಮ ಎದುರುಗಾಲವನ್ನ, ನಮ್ಮ ಭವಿಷ್ಯತ್ತನ್ನು ಅರಿತವಂಥ ದೇವರು. ನಾವೆಲ್ಲಿ ಎದ್ದು ನಿಲ್ತೇವೆ, ಎಲ್ಲಿ ನಾವು ಮುಗ್ಗರಿಸಿ ಬೀಳ್ತೇವೆ, ತಿರುಗಿ ಎಲ್ಲಿ ನಮ್ಮನ್ನು ಸರಿಪಡಿಸಿಕೊಳ್ತೇವೆ, ಎಲ್ಲವನ್ನ ಅರಿತಂಥ ದೇವರು ಕರ್ತನಾದ ಯೇಸುವೆ. ನೀನು ದೇವಾದಿ ದೇವನಪ್ಪ. ಮನುಷ್ಯನ ಮುಂದೆ ನೀನು ನಮ್ಮ ಎದುರು ಮನುಷ್ಯನಾಗಿ ಕಾಣಿಸಿಕೊಂಡಾಗ ಇಂಥ ದೇವರಾಗಿ ಕಾಣಿಸಿಕೊಂಡದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಿನಗೆ ವಂದನೆ ಸಲ್ಲಿಸ್ತೇವೆ. ಕರ್ತನೆ, ನಿನ್ನ ಎದುರು ನಮ್ಮ ನಡವಳಿಕೆಯನ್ನು ಸರಿಪಡಿಸ್ರಿ. ನಿನ್ನ ಆಲಯದಲ್ಲಿ ನಾವು ನಿನ್ನ ಕರ್ತನೆ, ಹೌದಪ್ಪ, ನಿನಗೆ ಯೋಗ್ಯರಾಗಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡ್ರಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.